ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎದ್ದಿರಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಒತ್ತಿ ನನ್ನ ಎಲ್ಲ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ಬರುತ್ತೆ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ, ಅದೇ ನನಗೆ ಶ್ರೀರಕ್ಷೆ. ತಮ್ಮ ಬೆಂಬಲದಿಂದ ನಾನು ಮಾತನಾಡೋದಕ್ಕೆ ಸಾಧ್ಯ ಆಗಿದೆ. ಆ ಕಾರಣಕ್ಕಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಚಾರವನ್ನು ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ಇವತ್ತು ನಾನು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದದ್ದು HD ಕುಮಾರಸ್ವಾಮಿ ಅವರ ಬಗ್ಗೆ. ಅವರು ಒಂದು ರೀತಿಯಲ್ಲಿ ಏಕಾಂಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅನುಮಾನ ಬೇಕಾಗಿಲ್ಲ. ಕರ್ನಾಟಕದ ಜನನಾಯಕರಲ್ಲಿ HD ಕುಮಾರಸ್ವಾಮಿ ಕೂಡ ಒಬ್ಬರು. ಅವರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮಾಡಿರೋ ಕೆಲಸಗಳನ್ನು ಮೆಚ್ಚಿಕೊಳ್ಳುವವರು ಇದ್ದಾರೆ. ಅವರು ಮತ್ತೆ ಮುಖ್ಯಮಂತ್ರಿ ಆಗಲಿ ಅಂತ ಬಯಸುವವರು ಇದ್ದಾರೆ. ಇದು ಅವರ ಪಕ್ಷದ ಕಾರ್ಯಕರ್ತರು, ಒಂದು ಪ್ರದೇಶದ ಜನರು, ವಾಟ್ ಎವರ್ ಇಟ್ ಇದೆ, ಅದರಂತೆ ಅವರ ದೌರ್ಬಲ್ಯಗಳು, JDSನ ದೌರ್ಬಲ್ಯಗಳು, ಇದರ ಬಗ್ಗೆ ಎಲ್ಲ ಕೂಡ ನಾವು ಮಾತನಾಡ್ಬೋದು ಬೇಕಾದಷ್ಟು. ಆದರೆ ಅವರು ಜನನಾಯಕರು ಅನ್ನುವುದು ನಿಜ. ಹಾಗೇನು ಅವ್ರನ್ನ ಸಿಂಪ್ಲಿ ನೀವು ವಾಶ್ ಔಟ್ ಮಾಡೋಕ್ಕಾಗಲ್ಲ. ಕರ್ನಾಟಕದ ರಾಜಕಾರಣದಲ್ಲಿ ಅವರು ಸದಾ ರೆಲೆವೆಂಟ್ ಆಗಿ ಉಳಿಯಬಲ್ಲವರು. ಇವತ್ತು ಕೂಡ ಅವರು ಪ್ರಸ್ತುತರಾಗಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ರಾಜಕೀಯವಾಗಿ ನಾವು ಇಂತಹ ಚರ್ಚೆಗಳನ್ನು ಮಾಡುವ ಸಂದರ್ಭದಲ್ಲಿ ಇವತ್ತು HD ಕುಮಾರಸ್ವಾಮಿ ಅವರ ಸ್ಥಿತಿ ಹೇಗಿದೆ? ಎಸ್, ಬಹಳ ಸ್ಪಷ್ಟವಾಗಿ ಒಂದು ಸಾಲಿನಲ್ಲಿ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವರ ಮುಂದಿರುವ ಸವಾಲು ಅಂದರೆ ಈಗ ಪಕ್ಷವನ್ನು ಉಳಿಸಿಕೊಳ್ಳುವುದು ಅಥವಾ ಕುಟುಂಬವನ್ನು ಉಳಿಸಿಕೊಳ್ಳುವುದು ಅಂತ. ಪ್ರಾಯಶಃ ಎಲ್ಲ ಕುಟುಂಬ ಕೇಂದ್ರಿತ ರಾಜಕೀಯ ಪಕ್ಷಗಳಲ್ಲಿ ಇಂತಹ ಸಮಸ್ಯೆಗಳಿದ್ದೇ ಇರ್ತವೆ, ಇಲ್ಲ ಅಂತಲ್ಲ. ಯಾಕಂದರೆ ಇದು ಕುಟುಂಬ ಕೇಂದ್ರಿತ ಆಗಿರುವುದಿರುತ್ತಲ್ಲ, ಅದು ಅಧಿಕಾರ ಕೇಂದ್ರಿತ ಕೂಡ ಆಗಿರುತ್ತೆ. ಸೊ JDS ಕುಟುಂಬ ಕೇಂದ್ರಿತ ಪಕ್ಷ ಅಂತ ಈ ಹೊಸದಾಗಿ ಕೂತು ನಾನು ಹೇಳಬೇಕಾಗಿಲ್ಲ. ಹಾಗೆಯೇ ಇಂಡಿಯಾದ ರಾಜಕಾರಣದಲ್ಲಿ ಕುಟುಂಬ ಕೇಂದ್ರಿತ ರಾಜಕಾರಣ ಇವತ್ತಿನ ದಿನ ಅದು ರೂಲ್ ಮಾಡ್ತಿದೆ. ಕುಟುಂಬ ಕೇಂದ್ರಿತ ರಾಜಕಾರಣನೇ ಇವತ್ತು ರೂಲ್ ಮಾಡ್ತಿದೆ. ಎಸ್ಪೆಷಲಿ ಯು ಟೇಕ್ ಇನ್ ತಮಿಳುನಾಡು, ಕರ್ನಾಟಕ, ಈಗ ಇದು JDS ಇದೆ, ಹಾಗೆಯೇ ತೆಲಂಗಾಣ, ಎಲ್ಲ ಕಡೆ ಅದು ರೂಲ್ ಮಾಡ್ತಾ ಇದೆ. ಆದ್ದರಿಂದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ನನಗೆ ಕುಮಾರಸ್ವಾಮಿ ಅವರ ಮುಂದಿರುವ ಸವಾಲು, ಈ ಸವಾಲು ಯಾಕೆ ಅವರು ಎದುರಿಸುವುದಕ್ಕೆ ಕಾರಣ ಆಯಿತು ಅನ್ನುವುದು ಹಾಸನದ ರಾಜಕಾರಣದಿಂದ. ಈಗಾಗಲೇ ದೇವೇಗೌಡರ ಕುಟುಂಬದ 7 ಜನ ನೇರವಾಗಿ ರಾಜಕೀಯದಲ್ಲಿದ್ದಾರೆ. ಈಗ ಹೊಸ ಎಂಟ್ರಿ ಪಡಿಬೇಕು, MLA ಆಗಬೇಕು ಅಂತ ಹೊರಟವರು ಭವಾನಿ ರೇವಣ್ಣ ಅವರು. ಭವಾನಿ ರೇವಣ್ಣ ಅಗ್ರೆಸಿವ್ ವುಮೆನ್ ಅಂತ. ಅವರು ಅನಿತಾ ಕುಮಾರಸ್ವಾಮಿ ಅಂತೆ ಅಲ್ಲ, ಮತ್ತು ರಾಜಕೀಯ ಮಹತ್ವಾಕಾಂಕ್ಷಿಯವರು. ಅವರು ತನಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳುತ್ತೇನೆ ಎನ್ನುವ ಮನಸ್ಥಿತಿ ಜನ. ಉಳಿದು ಯಾವುದಕ್ಕೂ ಅವರು ತಲೆ ಕೆಡಿಸಲ್ಲ. ಇನ್ನು ಅವರ ಪತಿದೇವರಾದಂಥ HD ರೇವಣ್ಣವರು, ಅವರು ಭವಾನಿಯವರು ಹೇಳಿದ್ದನ್ನು ಶಿರಸ ಪಾಲಿಸುವಂಥವರು. ಅವರಿಗೆ ಪ್ರತ್ಯೇಕವಾದ ಅಸ್ತಿತ್ವ ಇದೆ ಅಂತ ನನಗೆ ಅನಿಸಲ್ಲ. ಆದರೆ ಭವಾನಿ ರೇವಣ್ಣ ಅವರ ರಾಜಕಾರಣ, ಇಂಡೈರೆಕ್ಟ್ಲಿ HD ರೇವಣ್ಣ ಅವರ ರಾಜಕಾರಣ ಏನಿದೆ, JDS ಅನ್ನು ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿದೆ ಅಂತ. ಅದು ಹಾಸನದ ಟಿಕೆಟ್ ಹಂಚಿಕೆಯ ಕುರಿತು. ಅಲ್ಲಿ ಈಗಾಗಲೇ ಸ್ವರೂಪ್ ಅವರು ಇದ್ದಾರೆ, ಅವರು ಅಲ್ಲಿ ಜನರ ಜೊತೆ ಸಂಪರ್ಕ ಇದೆ. ಆದರೆ ಅವರ ಟಿಕೆಟನ್ನು ತಪ್ಪಿಸಿ ಭವಾನಿ ಅವರಿಗೆ ನಿಂತ್ಕೋಬೇಕು ಅನ್ನುವೊಂದು ಹುಕ್ಕಿ ಬಂತು. ಅದು ಇವತ್ತು ಬಂದಿದ್ದಲ್ಲ. ಹಾಗೆ ನೋಡಿದ್ರೆ ಅವರು ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸ ಮಾಡಿದರು, ಆ ಕಾಲದಿಂದ ಇತ್ತು. ಯಾವಾಗ ಕುಮಾರಣ್ಣ ಅವರ ಶ್ರೀಮತಿಯವರ ಅನಿತಾ ಅವರು MLA ಆದರೂ ಆ ಸಂದರ್ಭದಲ್ಲಿ ಇವರಿಗೂ ಮತ್ಸರ ಇತ್ತು, ನಾನು ಆಗಬೇಕು ಅಂತಿತ್ತು, ಇದೆಲ್ಲ ಸರಿ. ಆದರೆ ಅದು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಇವತ್ತು ಬಂತಪ್ಪಿದೆ. ಯಾಕೆಂದರೆ ಕುಮಾರಸ್ವಾಮಿಯವರು ಎಟ್ ಎನಿ ಕಾಸ್ಟ್ ನಾನು ಪಕ್ಷದ ಕಾರ್ಯಕರ್ತರಿಗೆ ನಾನು ಟಿಕೆಟ್ ಕೊಡುವುದು ಹಾಸನದ್ದು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇವತ್ತು ಕೂಡ ಅವರ ಬಗ್ಗೆ ಮಾತನಾಡಿದ್ರು. ಅವರು ಬೆಂಗಳೂರಿನಲ್ಲಿ ಏನೋ ಅವರೊಂದು ರ್ಯಾಲಿ ನಡೀತಾ ಇತ್ತು, ಮೆರವಣಿಗೆ. ಆವಾಗ ಕಾರ್ಯಕರ್ತರು ಒಬ್ಬರು ಎದ್ದು ನಿಂತು ಹೇಳಿದ್ರು, ನೀವು ಹಾಸನದಲ್ಲಿ ಸ್ವರೂಪಣ್ಣ ಅವರಿಗೆ ಟಿಕೆಟ್ ಕೊಡಿ ಅಂದರು. ಅಂದರು ಕುಮಾರಸ್ವಾಮಿ, ಯಸ್ ನಾನು ಅವರಿಗೆ ಕೊಡೋದು ಅಂತ ಅಂದರು. ಅದ್ರ ಜೊತೆಗೆ ನಾನು ಬ್ಲ್ಯಾಕ್ ಮೇಲ್ಗೆ ಒಳಗಾಗಲ್ಲ ಅನ್ನೋ ಮಾತನ್ನು ಕಳೆದ ಕೆಲವು ದಿನಗಳಿಂದ
ಹೇಳ್ತಾರೆ ಇದ್ದಾರೆ ಕುಮಾರಸ್ವಾಮಿ. ಬ್ಲ್ಯಾಕ್ ಮೇಲ್ ಅಂದರೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ? ನಾನು ಬ್ಲ್ಯಾಕ್ ಮೇಲ್ಗೆ ಬಗ್ಗುವುದಿಲ್ಲ ಅಂದರೆ ಅವರ ಹಿರಿಯ ಸಹೋದರರೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಅರ್ಥ. ಬೇರೆ ನಮಗೆ ಏನು ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಬ್ಲ್ಯಾಕ್ ಮೇಲ್ಗೆ ಬಗ್ಗಲ್ಲ ಅಂದರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವವರು ರೇವಣ್ಣನವರು ಹಾಗೂ ಭವಾನಿಯವರು. ಅದು ಭಾಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುವ ವಿಚಾರ. ಅದು ಬ್ಲ್ಯಾಕ್ ಮೇಲ್ ಹೌದು ಅನ್ನೋ ಗೊತ್ತಿಲ್ಲ. ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ತೀವಿ ಅಂದರೆ ಬ್ಲ್ಯಾಕ್ ಮೇಲ್ಗೆ ಒಳಗಾಗುವ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಇದ್ದಾರಾ ಅನ್ನೋದು ಒಂದು. ಎರಡನೇದಾಗಿ ಬ್ಲ್ಯಾಕ್ ಮೇಲ್ ಅಂದರೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಅವ್ರು ಏನನ್ನು ಬಳಸ್ತಿದ್ದಾರೆ? ಮಧ್ಯದಲ್ಲಿ ದೇವೇಗೌಡರನ್ನ ಇಟ್ಕೊಂಡು ಬಳಸ್ತಿದ್ದಾರಾ? ಯಾರನ್ನು ಬಳಸ್ತಿದ್ದಾರೆ? ಬ್ಲ್ಯಾಕ್ ಮೇಲನ್ನು ಹೆಂಗೆ ಮಾಡ್ತಿದ್ದಾರೆ? ಆ ಬ್ಲ್ಯಾಕ್ ಮೇಲ್ ಅಂದಮೇಲೆ ಕುಮಾರಸ್ವಾಮಿ ವಿವರ ನೀಡಬೇಕು. ಆದರೆ ಸಂಕಟದಲ್ಲಿ ಇರುವವರು ಕುಮಾರಸ್ವಾಮಿ ಅವರು. ಈಗಾಗಲೇ ಕುಟುಂಬ ರಾಜಕಾರಣದ ಚರ್ಚೆ ನಡೀತಾ ಇದೆ. ಅದೊಂದು ದೊಡ್ಡ ವಿಚಾರವಾಗಿ ಈಗ ಇಂಡಿಯಾದಲ್ಲಿ ಇಲ್ಲ. ಪರಿವಾರವಾದ ಅಂತ ಸನ್ಮಾನ್ಯ ಮೋದಿಯವರು ಹೇಳ್ತಾರೆ. ಪರಿವಾರವಾದ ಆ್ಯಂಡ್ ಭ್ರಷ್ಟಾಚಾರ ಅವು ಎರಡೂ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋ ಮಾತನ್ನು ಇವತ್ತು ಕೂಡ ಮೋದಿಯವರು ಯಾವುದೋ ಸಭೆಯಲ್ಲಿ ಹೇಳಿದರು. ಪರಿವಾರವಾದ ಅವರನ್ನು ಹೇಳ್ತಾ ಇದ್ದಾರೆ. ಬಟ್ ಇವತ್ತು ಪರಿವಾರವಾದ ಅನ್ನೋದು ಇಂಡಿಯಾದ ರಾಜಕಾರಣದಲ್ಲಿ ವಾಸ್ತವ ಆಗಿಬಿಟ್ಟಿದೆ. ಕೌಟುಂಬಿಕ ರಾಜಕಾರಣವನ್ನು ನಾವು ಬೈದರೆ ನಮಗೆ ಮೂರ್ಖರು ಅನ್ನುವ ಸ್ಥಿತಿಗೆ ನಾವು ಇಂಡಿಯಾದ ಜನ ಬಂದು ನಿಂತಿದೆ. ಎಲ್ಲ ರಾಜಕೀಯ ಪಕ್ಷಗಳು ಈ ಪರಿವಾರವಾದದಲ್ಲಿ ಮುಳುಗಿ ಹೋಗಿವೆ. ಅದರಲ್ಲೇನು ಬಿ ಜೆ ಪಿಯನ್ನು ಹೊರತಾಗಿರಲಿಲ್ಲ. ಅದೇನು ಗಂಗೆಯ ಜಲ ಅಲ್ಲ, ನೀರಲ್ಲ, ಪವಿತ್ರ ಅಲ್ಲ, ಗಂಗಾ ನದಿ ಅಲ್ಲ. ಅಲ್ಲಿರುವವರು ಭಾಳಷ್ಟು ಜನರದು ಪರಿವಾರವಾದವೇ ಇದೆ. ಆದ್ರೂ ಕೂಡ ಪೊಲಿಟಿಕಲಿ ಮೋದಿ ಈಸ್ ಯೂಸಿಂಗ್ ದ್ಯಾಟ್ ಅಂತ ರಾಜಕೀಯವಾಗಿ ಅದನ್ನು ಅವರು ಬಳಸ್ಕೊತಾ ಇದ್ದಾರೆ. ಆ ಕಾರಣಕ್ಕೂ ಕುಮಾರಸ್ವಾಮಿಗೆ ಸಿಟ್ಟು ಬರುತ್ತೆ ಅಂತ ನನಗೆ ಅನಿಸಲ್ಲ. ಅವರು ಕಾರ್ಯಕರ್ತರಿಗೆ ನಾನು ಪ್ರಾತಿನಿಧ್ಯ ಕೊಡಬೇಕು, ಕಾರ್ಯಕರ್ತರು ಹೇಳಿದಂತೆ ನಡೀತೀನಿ ಅಂತ ಅಂದರೆ ಹಾಗಿದ್ರೆ ಅವರು ಕೌಟುಂಬಿಕ ರಾಜಕಾರಣ ಮಾಡಿಲ್ವ ಅಂದರೆ ನಗು ಬರುತ್ತೆ. ಈ ಡಿಡ್ ಇಟ್. ಅವರ ಪಕ್ಷವೇ ಕುಟುಂಬವಾದ ಒಂದು ಪರಿ. ಅದು ಕುಟುಂಬವೇ ಪಕ್ಷವಾದ ಪರಿ. ಇಲ್ಲಿ ಎರಡು ರೀತಿಯೂ ಹೇಳ್ಬೋದು. ಕುಟುಂಬವೇ ದೇವೇಗೌಡರ ಕುಟುಂಬವೇ ಜೆ ಡಿ ಎಸ್ಸೇ ದೇವೇಗೌಡರ ಕುಟುಂಬ ಅಂತಲೂ ನಾವು ವಾದ ಮಾಡ್ಬೋದು. ಆದ್ದರಿಂದ ಆ ಬಗ್ಗೆ ಚರ್ಚೆ ಮಾಡ್ತಾನೆ. ಆದರೆ ಇದನ್ನು ಒಂದು ಚಾಲೆಂಜಿಂಗ್ ವಿಷಯವಾಗಿ ಕುಮಾರಸ್ವಾಮಿ ಸ್ವೀಕಾರ ಮಾಡಿದ್ದಾರೆ. ಒಂದು ಕಡೆ ಕಾರ್ಯಕರ್ತರನ್ನು ಅವರು ನಾನು ರಿಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳುವ ಮೂಲಕ ತಮ್ಮ ಕುಟುಂಬದ ಒಳಗಿನ ಜಗಳ, ಅಣ್ಣ ತಮ್ಮಂದಿರ ಜಗಳ, ದಾಯಾದಿ ಜಗಳ, ವಾಟ್ ಎವರ್ ಇಟ್ ಮೇ ಬಿ, ಯಾವ ಭಾಷೆ ಬೇಕಾದರೂ ತಾವು ಬಳಸ್ಬೋದು. ಸೊ ಇದು ಉಲ್ಬಣಗೊಂಡಿದೆ ಅಂತ. ದೇವೇಗೌಡರ ಆರೋಗ್ಯ ಅಷ್ಟು ಸರಿ ಇಲ್ಲ. ಅವರು ನಾಯಕತ್ವವನ್ನು ವಹಿಸುವ ಸ್ಥಿತಿಯಲ್ಲಿಲ್ಲ. ಪ್ರಚಾರಕ್ಕೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವರಿಗೆ ವಯಸ್ಸಾಗಿದೆ. ಆದರೆ ಅವರ ಕಣ್ಣೆದುರಿಗೇನೆ ಅವರಿಬ್ಬರು ಮಕ್ಕಳು ಜಗಳವಾಡುವ, ಸಂಘರ್ಷ ನಡೆಸುವ, ಅಧಿಕಾರ ಕೇಂದ್ರೀಕೃತ ರಾಜಕಾರಣದ ಹಿಡಿತವನ್ನು ಪಡೆಯುವ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಇದು ಚಾಲೆಂಜ್. ಯಾಕೆಂದರೆ ಕುಟುಂಬ ಒಡೆಯಿತು ಅಂತಂದರೆ ಪಕ್ಷ ಒಡೆಯಿತು ಅಂತ. ಪಕ್ಷ ಬೇರೆ ಅಲ್ಲ, ಕುಟುಂಬ ಬೇರೆ ಅಲ್ಲ. ಸೊ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ನಾವು ಮಾತಾಡ್ಬೋದು. ಇವತ್ತಿನ ಬೆಳವಣಿಗೆ ಪ್ರಕಾರ ಕುಮಾರಸ್ವಾಮಿ ಅವರು ಎಟ್ ಎನಿ ಕಾಸ್ಟ್ ಹಾಸನದಿಂದ ಸ್ವರೂಪ ಅವರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತಿಯಾಗಿ ರೇವಣ್ಣವರು ಹೇಳಿದ್ದಾರೆ, ಭವಾನಿ ಅವರಿಗೆ ಟಿಕೆಟ್ ಕೊಡದಿದ್ದರೆ ನನಗೂ ಟಿಕೆಟ್ ಬೇಡ ಅಂತ. ಬಟ್ ನನಗೆ ಭಾಳ ಖುಷಿಯಾಗುತ್ತೆ ಕಣ್ರಿ. ಆ ಗಂಡ ಹೆಂಡತಿ ಸಂಬಂಧ ಎಷ್ಟು ಪ್ರೀತಿ. ಹೆಂಡತಿಗೆ ಇಲ್ದಿರೋದು ನನಗೂ ಬೇಡ ಅನ್ನುವ ತ್ಯಾಗ ಜೀವಿ ಕಣ್ರಿ ರೇವಣ್ಣವರು. ಅದೆಂಥ ಹೆಂಡತಿಗಾಗಿ ತ್ಯಾಗ. ನನ್ನ ಹೆಂಡತಿ ಟಿಕೆಟ್ ಕೊಡಲ್ವೋ, ನನಗೂ ಟಿಕೆಟ್ ಬೇಡ ಅಂತಾರೆ. ಮಕ್ಕಳು ಕೂಡ ಹಾಗೆ. ಅವರು ಎಂ ಪಿ ಇದ್ದವರು, ಅವರು ನಾನು ಬೇಕಾದರೆ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ, ನನ್ನ ಅಮ್ಮನಿಗೆ ಟಿಕೆಟ್ ಬೇಕು ಅಂತ. ಯಾವುದೋ ತತ್ವ ಸಿದ್ಧಾಂತಕ್ಕಾಗಿ ಈ ರೀತಿ ಮಾತನಾಡಿದರೆ ಅವರು ಪಾದ ಪೂಜೆ ಮಾಡ್ಬೋದಾಗಿತ್ತು. ಆದರೆ ಟಿಕೆಟ್ಗಾಗಿ ನನ್ನ ಹೆಂಡತಿಗಿಲ್ಲದಿರುವುದು ನನಗೂ ಬೇಡ ಅನ್ನುವ ಪತ್ನಿಯ ಬಗ್ಗೆ ಆ ರೀತಿ ಪ್ರೀತಿ ಇಟ್ಟುಕೊಂಡ್ರು ರೇವಣ್ಣ. ಅವ್ರಿಗೆ ಬೇರೆ ಏನೂ ಇಲ್ಲ. ನನ್ನ ಅಮ್ಮನಿಗಿಲ್ಲದಿರುವುದು ನನಗೇ ಬೇಡ ಅಂತ ಮಾತೃಪ್ರೇಮಿ ಮಗ. ಎಂಥ ಕುಟುಂಬ ಮಹಾಸ್ವಾಮಿಗಳೇ, ಇದು ಎಂಥ ಕುಟುಂಬ. ಈ ರೀತಿ ನಡೀತಾ ಇದ್ದಾರೆ. ಮಧ್ಯೆ ಸಿಕ್ಕಾಕ್ಕೊಂಡ್ರು ಕುಮಾರಸ್ವಾಮಿ. ಮೋಸ್ಟ್ಲಿ ನನಗೂ ಈ ಸಂದರ್ಭದಲ್ಲಿ ಅನಿಸುವ ಹಾಗೆ ನಾಳೆ ಅಥವಾ ನಾಡಿದ್ದು ಇವರ ಒಂದು ಇದು ಹೊರಗಡೆ ಬರ್ತಾ ಇದೆ, ಲೀಸ್ಟ್ ಹೊರಗಡೆ ಬರುತ್ತೆ ನಾಡಿದ್ದು. ಆ ಮೋಸ್ಟ್ಲಿ ಹಾಸನದಿಂದ ಸ್ವರೂಪ್ ಅವರಿಗೆ ಟಿಕೆಟ್ ಸಿಗಬಹುದು, ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಸಿಗುವ ಸಂಭವ ತುಂಬ ಕಡಿಮೆ. ಹಾಗಿದ್ದರೆ ಅವಾಗ ಏನಾಗುತ್ತೆ? ರೇವಣ್ಣನವರು ಟಿಕೆಟ್ ನಿರಾಕರಿಸ್ತಾರೆ. ಅವರು ಹೊಳೆ ನರಸೀಪುರದಿಂದ ಸ್ಪರ್ಧೆ ಮಾಡೋದಿಲ್ವಾ? ಅವರ ಪುತ್ರ ರತ್ನ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ? ಗೊತ್ತಿಲ್ಲ. ಇವರು ಹೇಳಿದಾಗೆ ಅದು ಬ್ಲ್ಯಾಕ್ ಮೇಲ್ ಆಗಿದ್ದರೆ ಕುಮಾರಣ್ಣವರು
ಹೇಳಿದ ಹಾಗೆ ಅದರ ಪರಿಣಾಮಗಳು ಬೇರೆ ಆಗ್ತವೆ, ಅಥವಾ ಸುಮ್ಮನೆ ಹೆದರಿಸೋದಕ್ಕೆ ಮಾಡಿದ್ರೆ ಪರಿಣಾಮ ಬೇರೆ ಆಗುತ್ತೆ. ಒಂದೊಮ್ಮೆ ತಮ್ಮ ಮಾತಿಗೆ ಬದ್ಧರಾಗಿ ರೇವಣ್ಣವರು ಉಳ್ಕೊಂಡ್ರೆ ನನ್ನ ಹೆಂಡತಿಗಿಲ್ಲದಿರುವುದು ನನಗೆ ಬೇಡ ಅನ್ನುವ ಮಹಾನ್ ತ್ಯಾಗಜೀವಿ ಆದರೆ, ಅವರ ಮಗ ಆದರೆ, ಆವಾಗ ದೇವೇಗೌಡರ ಕುಟುಂಬ ಮಾತ್ರ ಒಡೆಯೋದಲ್ಲ, ಕುಟುಂಬ ರಾಜಕಾರಣದ ಪ್ರಮುಖ ಪಕ್ಷವಾಗಿರುವ JDS ಕೂಡ ಒಡೆಯಬಹುದು. ಅದರ ಪರಿಣಾಮ ಏನಾಗುತ್ತೆ ಅಂತ ನನಗೇನು ಅನಿಸಲ್ಲ. ಹಾಸನ ಬಿಟ್ಬಿಟ್ರೆ ಉಳಿದ ಕಡೆ ರೇವಣ್ಣವರಾಗಲಿ ಭವಾನಿ ಅವರಾಗಲಿ ಅವರೇನು ಮಾಡೋದಕ್ಕೆ ಸಾಧ್ಯ ಅಲ್ಲ. ಹಾಸನದ ಸ್ವಲ್ಪ ಇನ್ಫ್ಲೂಯೆನ್ಸ್ ಇದೆ. ಆದರೆ ಕುಮಾರಸ್ವಾಮಿ ಆಗಲ್ಲ. ಅವರು ರಾಜ್ಯಾದ್ಯಂತ ಪ್ರತಿ ಕ್ಷೇತ್ರದಲ್ಲಿ ಅವರು ಬೆಂಬಲಿಗರಿದ್ದಾರೆ. ಚುನಾವಣೆ ಗೆಲ್ಲೋದಕ್ಕೆ ಆಗದೇ ಇರ್ಬೋದು, ಸೊ ಅವರಿಗಿದ್ದಾರೆ. ಆದ್ದರಿಂದ ಇದು ಏನಾಗುತ್ತೆ ಅನ್ನೋದು ಇಡೀ ಪಕ್ಷದ ಮೇಲೆ ಪ್ರಭಾವ ಬೀರಲ್ಲ, ಆದರೆ ಆ ಕುಟುಂಬ ಏನಾಗುತ್ತೆ, ರೇವಣ್ಣ ಮತ್ತು ಭವಾನಿ ಅವರು JDS ಬಿಟ್ಟು ಬೇರೆ ಪಕ್ಷ ಸೇರ್ತಾರಾ, ಇನ್ನೇನು ಮಾಡ್ತಾರೆ ಅವರು ಗೊತ್ತಿಲ್ಲ. ಅಂತಹ ಎಲ್ಲ ಬೆಳವಣಿಗೆ ಆಗ್ಬೋದು. ಆ ಬೆಳವಣಿಗೆ ಪ್ರಾಯಶಃ ನನಗನ್ಸುವಾಗ ಇನ್ನೊಂದೆರಡು ದಿನದಲ್ಲಿ ಗೊತ್ತಾಗುತ್ತೆ. ಆದರೂ ಕೂಡ ಈ ವಿಡಿಯೋ ಕೊನೆಯಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ಕಣ್ರಿ, ಎಂಥ ತ್ಯಾಗಜೀವಿಗಳು ರೇವಣ್ಣ, ಎಷ್ಟು ಹೆಂಡತಿ ಮೇಲೆ ಪ್ರೀತಿ, ಮಕ್ಕಳು, ಅಬ್ಬಬ್ಬ ಶಿವ. ಅವ್ರಿಗೊಂದು ಹ್ಯಾಟ್ಸಪ್ ಹೇಳ್ಬಿಡೋಣ, ಹೋಗಲಿ. ಕುಮಾರಣ್ಣವ್ರು ತೊಂದರೆ ಸಿಕ್ಕಾಕೊಂಡ್ರು ಅವರಿಂದ. ವಾಟ್ ಎವರ್ ಬಿ, ಲೆಟ್ ಅಸ್ ವಾಚ್ ಆ್ಯಂಡ್ ಸಿ. ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ತಾವು ದಯವಿಟ್ಟು ನನ್ನ ವಾಹಿನಿಯನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಯಿತಾ? ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯದಿಂದ ನನ್ನ ಈ ಒಂದು ಧ್ವನಿ ಇದೆಯಲ್ಲ, ಧ್ವನಿಯನ್ನು ಉಳಿಸ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.